ಮಾನ್ಯ ಅಧ್ಯಕ್ಷರೇ, ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದಾಗ ಇಬ್ಬರು ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಮತ್ತು ಮಾನ್ಯ ಸುರೇಶ್ ಕುಮಾರ್ ಅವರು ಹಿರಿಯರವರು ಕೆಲವು ವಿಚಾರಗಳನ್ನು ಆಕ್ಷೇಪಣೆಗಳನ್ನು ಹೇಳಿದರು. ನಾನು ಯಾವಾಗೂ ಕೂಡ ರಾಜ್ಯಪಾಲರಿಗೆ ಆಗಲಿ ರಾಜ್ಯಪಾಲರ ಹುದ್ದೆಗಾಗಲಿ ಅಗೌರವ ತರೋ ರೀತಿಯಲ್ಲಿ ಒಂದು ಭಾಷೆಯನ್ನು ಕೂಡ ಮಾತಾಡಲಿಲ್ಲ, ಒಂದು ಪದವನ್ನು ಕೂಡ ಬಳಕೆ ಮಾಡಿಲ್ಲ. ನನ್ನ ಪ್ರಯತ್ನ ಏನು ಅಂತ ಹೇಳಿದ್ರೆ, ಸಂವಿಧಾನದ ಅಡಿಯಲ್ಲಿರುವಂಥ ಜವಾಬ್ದಾರಿಗಳು ಅತಿ ಶ್ರೇಷ್ಠ ಹುದ್ದೆ, ರಾಜ್ಯಪಾಲರ ಹುದ್ದೆ ಸಂವಿಧಾನದ ಅಡಿಯಲ್ಲಿ ಅತಿ ಶ್ರೇಷ್ಠವಾದಂಥ ಹುದ್ದೆ. ಅವರು ಕೆಲವು ಜವಾಬ್ದಾರಿಗಳನ್ನು ಸಂವಿಧಾನದ ಅಡಿಯಲ್ಲಿ ಕೊಟ್ಟಿದ್ದಾರೆ. ಆ ಹುದ್ದೆಯನ್ನು ಕುರಿತು ಮತ್ತು ಅವರ ಜವಾಬ್ದಾರಿಗಳು ಸಂವಿಧಾನಿಕವಾಗಿ ಏನು ಅಂತ ಹೇಳೋದ್ರ ಕುರಿತು ನಾನು ಮಾತಾಡಿದ್ದೇನೆ. ಮತ್ತೆ ಈಗ ಮೊದಲನೇ ಬಾರಿಗೆ ಶಾಸಕನಾಗಿ ಬಂದಾಗ ರಾಜ್ಯಪಾಲರು ಮಾತಾಡ್ತಾರೆ, ಅವರ ಭಾಷಣವನ್ನು ಓದಿ ಹೇಳ್ತಾರೆ ಅಂತ ಹೇಳುವಂಥ ನಿರೀಕ್ಷೆ ಸಹಜವಾಗಿರ್ತದೆ. ಮತ್ತು ಆ ಪ್ರಕ್ರಿಯೆ ಏನಿದೆ, ಜಂಟಿ ಅಧಿವೇಶನದಲ್ಲಿ ನಡಿಬೇಕಾಗಿರುವಂಥ ಪ್ರಕ್ರಿಯೆ, ಅದಕ್ಕೆ ಭಾಳಷ್ಟು ಗೌರವದಿಂದ ನಾವೆಲ್ಲ ಕೂಡ ಸದನದ ಸದಸ್ಯರು ಕಾಯ್ತಾ ಇರ್ತೀವಿ. ಆ ರೀತಿಯಾಗಿ ಕಾತುರದಿಂದ ಕಾದ ಸಂದರ್ಭದಲ್ಲಿ ಈ ಥರ ಆಯ್ತಲ್ಲ ಅಂತ ಹೇಳುವಂಥ ನೋವಿನಲ್ಲಿ ನಾನು ಈ ಸಾಂವಿಧಾನಿಕವಾದಂಥ ವಿಚಾರಗಳನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ಉಚ್ಚ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಪ್ರಸ್ತಾಪ ಮಾಡಿದ್ದೀನಿ. ಮುಂದಕ್ಕೆ ಹೋಗ್ತಾ ಈಗಾಗಲೇ ಮಾನ್ಯ ಅಧ್ಯಕ್ಷರೇ, ಆರ್ಟಿಕಲ್ 163 ವಿಚಾರದಲ್ಲಿ ಎಲ್ಲ ನಾನು ಭಾಳಷ್ಟು ತೀರ್ಪುಗಳನ್ನು ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಗಳನ್ನು ಕೂಡ ಪ್ರಸ್ತಾಪ ಮಾಡಿ ಹೇಳಿ, ವಿವೇಚನೆ ಎಷ್ಟು ಮಟ್ಟಕ್ಕೆ ರಾಜ್ಯಪಾಲರಿಗಿದೆ ಅಂತ ಹೇಳುವಂಥದ್ದು ಮತ್ತು ಸಂವಿಧಾನಿಕವಾದಂಥ ಜವಾಬ್ದಾರಿಗಳು ಏನೇನು ಅಂತ ಹೇಳೋದರ ಬಗ್ಗೆ ನಾನು ಮಾತಾಡಿದ್ದೇನೆ. ಅದಕ್ಕೆ ಪೂರಕವಾದಂಥ ಉಚ್ಚ ನ್ಯಾಯಾಲಯದ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಅಂದರೆ 7 ನ್ಯಾಯಮೂರ್ತಿಗಳ ಪೀಠ ತೀರ್ಪುಗಳನ್ನು ಕೂಡ ಓದಿ ತಮ್ಮ ಮುಂದೆ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ. ಈಗ ಮಾನ್ಯ ರಾಜ್ಯಪಾಲರ ವಿವೇಚನೆ ಭಾಳ ಸೀಮಿತವಾದಂಥದ್ದು. ಈ ಭಾಷಣ ಏನಿದೆ, ಆರ್ಟಿಕಲ್ 176ನಲ್ಲಿ ಜಂಟಿ ಅಧಿವೇಶನ ಕರ್ನಾಟಕದಲ್ಲಿ 2 ಮನೆಗಳಿರೋದ್ರಿಂದ, ಮೇಲ್ಮನೆ ಮತ್ತು ಕೆಳಮನೆ ಇರೋದ್ರಿಂದ ಜಂಟಿ ಅಧಿವೇಶನ ಕರೆಯಲಾಗ್ತದೆ. ಆ ಜಂಟಿ ಅಧಿವೇಶನದಲ್ಲಿ ಮೊದಲನೇ ಅಧಿವೇಶನದಲ್ಲಿ ಅವರು ಮಾತಾಡಬೇಕಾಗಿರುವಂಥದ್ದು ಕಡ್ಡಾಯವಾಗಿ ಮಾತಾಡಬೇಕು ಅಂತ ಹೇಳುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ. ಆರ್ಟಿಕಲ್ 176ನಲ್ಲಿ ಈ ಒಂದು ಅಧಿವೇಶನ ಪ್ರಾರಂಭ ಆಗಬೇಕಾದ್ರೆ, ಹೊಸ ವರ್ಷದ ಅಧಿವೇಶನ ಮೊದಲನೇ ಅಧಿವೇಶನ ಪ್ರಾರಂಭ ಆಗಬೇಕಾದ್ರೆ ರಾಜ್ಯಪಾಲರು ಕಡ್ಡಾಯವಾಗಿ ಭಾಷಣವನ್ನು ಮಾಡಬೇಕಾಗ್ತದೆ. ಈ ಭಾಷಣದಲ್ಲಿ ಮಾತಾಡುವಾಗ ಅವ್ರಿಗೆ ಈಗಾಗಲೇ ನಾನು ಹೇಳಿದಂತೆ ಯಾವುದೇ ವಿವೇಚನೆ ಇಲ್ಲ. ರಾಜ್ಯ ಸರ್ಕಾರ ಅದು ಸಂಪುಟ ಸಭೆ ಸಲಹೆ ಮೇಲೆ ತಯಾರಾಗಿರುವಂಥ ಭಾಷಣವನ್ನೇ ಓದತಕ್ಕದ್ದು. ಅದರಲ್ಲಿ ಯಾವುದೂ ತಿದ್ದುಪಡಿಯನ್ನು ಕೂಡ ಮಾಡೋಕ್ಕಾಗೋದಿಲ್ಲ. ಇದು ಕೂಡ ಸ್ಪಷ್ಟವಾಗಿರುವಂಥ ಕಾನೂನು. ಈಗ ಬೆಳಗ್ಗೆ ಮಾತಾಡ್ತಾ ಈಗಾಗಲೇ ಓದಿದ್ದಾರೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡಿದ್ರು ಅವರು. ಇಟ್ ಈಸ್ ಡೀಮ್ ಟು ಹ್ಯಾವ್ ಬೀನ್ ರೆಡ್ ಔಟ್ ಆ್ಯಂಡ್ ಪ್ಲೇಸ್ಡ್ ಬಿಫೋರ್ ದ ಹೌಸ್. ಲೇ ಆಗಿದ ಮೇಲಿಂದ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಭಾಷಣಕ್ಕೆ ವಂದನೆಯನ್ನು ಸಮರ್ಪಣೆ ಮಾಡ್ತೀವಿ ಹೊರತು ಇದು ನಾನು ಹೇಳ್ತಾ ಇರೋದು ಪೂರ್ಣವಾಗಿ ಬೇರೆ ವಿಚಾರ. ಈಗ ಆರ್ಟಿಕಲ್ 176ನ ಅಡಿಯಲ್ಲಿ ಕಡ್ಡಾಯವಾಗಿ ಅವ್ರು ಓದಬೇಕಾಗತ್ತೆ ಭಾಷಣವನ್ನು. ನಾನು ಒಂದೇ ನಿಮಿಷದಲ್ಲಿ ಅದನ್ನ ಹೇಳ್ತೀನಿ. ಸ್ಪೆಷಲ್ ಅಡ್ರೆಸ್ ಬೈ ದಿ ಗವರ್ನರ್ ಅಟ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಫಸ್ಟ್ ಸೆಷನ್ after each general election to the Legislative Assembly and at the commencement of the first session of each year, the governor shall address the Legislative Assembly, or in the case of a state having a legislative council, both houses assemble together and inform the legislature the causes of its summons. ಯಾವ ಉದ್ದೇಶಕ್ಕೋಸ್ಕರ ಈ ಸದನವನ್ನು ಕರೆದಿದ್ದೀವಿ, ಮುಂದಕ್ಕೆ ಏನೆಲ್ಲ ಪ್ರಕ್ರಿಯೆ ನಡೀತೀವಿ, ಯಾವ ರೀತಿಯಾದಂಥ ಕಾನೂನು ರಚನೆ ಆಗ್ತದೆ, ನಮ್ಮ ಕಾರ್ಯಕ್ರಮಗಳೇನು ಅಂತ ಹೇಳೋದನ್ನು ಅವರು ಘೋಷಣೆ ಮಾಡಬೇಕಾಗುತ್ತೆ ಅವ್ರ ಭಾಷಣದ ಮೂಲಕ. ಆ ಭಾಷಣಕ್ಕೆ ಬರದೇ ಇರುವಂಥ ವಿಚಾರನೇ ಇಲ್ಲ, ಸಂವಿಧಾನದಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಮತ್ತು ಓದುವಾಗ ಕೂಡ ನಾವು ಕೊಟ್ಟಿರುವಂಥ ಭಾಷಣವನ್ನೇ ಅವ್ರು ಓದಬೇಕು ಮತ್ತು ಪೂರ್ಣವಾಗಿ ಓದಬೇಕು ಅಂತ ಹೇಳೋದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇದೇನು ಹೊಸದು ಕೂಡ ಅಲ್ಲ. ಇದು ನಾನೇನು ಇದು ಮೊದಲನೇ ಬಾರಿ ಆಗ್ತಾ ಇದೆ ಅಂತ ಕೂಡ ಹೇಳುವಂಥ ವಾದವನ್ನು ಮಾಡ್ತಾ ಇಲ್ಲ. ಆದರೆ ಇದಾದಂಥ ಸಂದರ್ಭದಲ್ಲಿ ಕೆಲವು ಉದಾಹರಣೆಗಳಿದೆ, ನಿರ್ದೇಶನಗಳಿದೆ, ಅದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. 1969ನೇ ಇಸ್ವಿನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 2 ಪ್ಯಾರಾಗಳನ್ನು ರಾಜ್ಯಪಾಲರು ಬಿಟ್ಟು ಓದ್ತಾರೆ. ಇದು ಪ್ರಕರಣ ಕೂಡ ಆಗ್ತದೆ. ನಂತರ ಲೋಕಸಭೆಯಲ್ಲಿ ಚರ್ಚೆ ಆದಾಗ ಅಂದಿನ ಗೃಹ ಸಚಿವರು ಅಟಾರ್ನಿ ಜನರಲ್ ಅವರ ಒಪಿನಿಯನ್ ಅನ್ನು ಪಡೆದು, ನಾವು ಮಾತಾಡುವವರು ಕೂಡ ಗವರ್ನರ್ಗಳ ಬಗ್ಗೆ ಮಾತಾಡ್ತೀವಿ, ಅದಕ್ಕೆ ಅವಕಾಶ ಕೊಡಬೇಕು. ಇದು ಮಾಡಿದ್ರು ಯಾವ್ಯಾವ ಕಾಲದಲ್ಲಿ ಏನೇನಾಯ್ತು, ಯಾವ್ಯಾವ ಗವರ್ನರ್ ಏನ್ ಮಾಡೋದು ಅವಕಾಶ ಕೊಡಬೇಕು.
ಕೂತ್ಕೋಬೇಕು. ಈ ತರ ಎಲ್ಲದಕ್ಕೂ ಯಾಕೆ ಅವಕಾಶ ನಿಲ್ಸು ಏನ್ ಮಾತಾಡ್ತಾ ಇರೋದು ನಾನು? ಸಂವಿಧಾನದಲ್ಲಿ ಓದೋದಿಲ್ವಾ? ನೀವು ಕೇಳಿ ಅವಕಾಶ. ಸಂವಿಧಾನದಲ್ಲಿ ಇರೋದನ್ನ ಹೇಳ್ತಾ ಇರೋದು ನಾನು. ಏನ್ ಎಲ್ಲದಕ್ಕೂ ಪದೇ ಪದೇ ಎದ್ದಿಟ್ಬಿಟ್ಟು ಇವ್ರಿಗೆ ಎಲ್ಲ ಗೊತ್ತಿರೋ ತರ ಮಾತಾಡ್ತಾ ಇದ್ದಾರೆ. ಹೌದು, ನೀವು ಮೇಧಾವಿಗಳಪ್ಪ. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಕಾಂಗ್ರೆಸ್ ನಾನು ಒಂದು ಶಬ್ದ ಕೂಡ ಅವಕಾಶ ಅನ್ಪಾರ್ಲಿಮೆಂಟರಿ ನಾನು ಕಾನ್ಸ್ಟಿಟ್ಯೂಷನ್ ಓದ್ಬಾರ್ದ? ಆಯ್ತು, ಮತ್ತೆ ಅಷ್ಟೇ ಅವ್ರು ಮಾಡಿ. ಅಧ್ಯಕ್ಷರೇ ಒಂದೇ ನಿಮಿಷ ಅವ್ರು ಮಾಡಿರುವಂತ ಭಾಷಣದಲ್ಲಿರುವಂತ ಹಲವಾರು ಅಂಶಗಳೇನಿದೆ, ರಾಜ್ಯ ಸರ್ಕಾರದ ಕೊಡುಗೆ ಏನಿದೆ, ಅದೆಲ್ಲವನ್ನ ಕೂಡ ಸ್ವಾಗತ ಮಾಡ್ತೀವಿ, ಅದಕ್ಕೆ ವಂದನೆಯನ್ನ ಕೊಡ್ತೀವಿ. ಅದು ಎರಡನೇ ಮಾತು. ಅದು ಓದ್ಬೇಕಿತ್ತಲ್ಲ, ಅದು ಓದಿದಾರ, ಎಷ್ಟು ಓದಿದ್ದಾರೆ, ಭಾಗಶಃ ಓದಿರೋದು ಸರಿಯಾ ತಪ್ಪ ಅಂತೇಳಿ ಸಂವಿಧಾನ ಏನ್ ಹೇಳ್ತದೆ ಅಂತ ಈ ಸದನದಲ್ಲಿ ಚರ್ಚೆ ಮಾಡಿದ್ರೆ ಇನ್ನೆಲ್ಲಿ ಮಾಡ್ಲಿ? ಬೀದಿನಲ್ಲಿ ಮಾಡ್ಲಾ? ಇದು ಇರುವಂತ ವಿಚಾರ. ಇದು ಜನಕ್ಕೆ ಗೊತ್ತಾಗಬೇಕಲ್ಲ ಏನು ಕಾನೂನು ಅಂತ. ಏನ್ ಹೇಳಿದ್ರು ಸುರೇಶ್ ಕುಮಾರ್ ಅವರು, ಮಾನ್ಯ ಕಾನೂನು ಸಚಿವರು ಮಾತಾಡ್ತಾ ಇದ್ದಾಗ ಅಡ್ಡಪಡಿಸಿ ಹೇಳಿದ್ರು, ವಿವೇಚನೆ ಇದೆ ಅವ್ರಿಗೆ, ಏನ್ ಬೇಕು 163(1) ನಲ್ಲಿ ಇರುವಂತ ವಿವೇಚನೆ ಏನ್ ಬಗ್ಗೆ ಅವ್ರು ಮಾತಾಡಿದ್ರು. ಅದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ ನಾನು. ನನಗೆ ತಿಳಿದಷ್ಟು ಮಾತಾಡ್ತಾರೆ. ಸರ್ಕಾರಕ್ಕೆ ವಿವೇಕನೂ ಇರಬೇಕು, ರಾಜ್ಯಪಾಲರಿಗೆ ವಿವೇಚನೆನೂ ವಿರೋಧ ಪಕ್ಷಕ್ಕೂ ಇರಬೇಕು. ಗೊತ್ತಲ್ಲ, ಇಲ್ಲಿ ಸರ್ಕಾರಕ್ಕೆ ವಿವೇಚನೆ ಇದೆ, ರಾಜ್ಯಪಾಲರಿಗೆ ಇರಲಿಲ್ಲ. ವಿವೇಕ ರಾಜ್ಯಪಾಲರಿಗೆ ಇರಲಿಲ್ಲ. ಅವರು ತಾಳ್ಮೆಗೆಟ್ಟರು ರಾಜ್ಯಪಾಲರು. ಅದು ಇಡೀ ರಾಜ್ಯದ ಜನಕ್ಕೆ, ರಾಷ್ಟ್ರದ ತಗೊಳ್ಳಿ. ತಾಳ್ಮೆ ತಗೋಬಹುದಾಗಿತ್ತಲ್ಲ. ಅಧ್ಯಕ್ಷರೇ, ಈ ಸರ್ಕಾರಕ್ಕೆ ವಿವೇಕ ಇದೆ, ವಿವೇಚನೆ ಇರಬೇಕು. ನಿಮಗೆ ವಿರೋಧ ಪಕ್ಷದವ್ರಿಗೆ ವಿವೇಚನೆನೂ ಇರಬೇಕು, ವಿವೇಕನೂ ಇರಬೇಕು. ನಮಗೆ ವಿವೇಕನೂ ಇದೆ, ವಿವೇಚನೆನೂ ಇದೆ. ಮನೆ ಅಧ್ಯಕ್ಷರೇ, ಅಧ್ಯಕ್ಷರೇ, ನೀವು ಮಧ್ಯಾಹ್ನ ಅಲ್ಲ, ಒಂದೇ ನಿಮಿಷ ಅವ್ರಿಗೆ ವಿಚಾರ ಹೇಳ್ತೀನಿ. ಮಧ್ಯಾಹ್ನ ನೀವು ಇಲ್ಲಿ ರೂಲಿಂಗ್ ಕೊಡ್ಬೇಕಾದ್ರೆ ನೀವು ಯಾರು ಗವರ್ನರ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ತೆಗ್ಸ್ ನೋಡಿ. ನೀವ್ ಹೇಳಿದ್ದೀರಾ, ತೆಗ್ಸ್ ನೋಡಿ. ಮಾತಾಡ್ತಾ ಇಲ್ಲ ಅವರು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೌದೌದು, ಅದನ್ನ ಈಗ ಗವರ್ನರ್ ಹೆಸರೇನೆ ಹೇಳ್ಬಾರ್ದು. ಗವರ್ನರ್ ಹೆಸರು ಹೇಳಿ. ಅವ್ರು ಬಂದ ಓದೇ ಇಲ್ಲ, ತಪ್ಪು. ಅಭಿನಂದನೆ ನೋಡಿ. ಅಲ್ಲ, ನಾವು ಕೇಳ್ತಿರೋದೇನ್ ಗೊತ್ತಾ ಮುಖ್ಯಮಂತ್ರಿಗಳೇ, ಅವ್ರು ಹೇಳಿದ್ರು, ಮೊನ್ನೆ ಹೇಳಿದ್ರು, ಅದನ್ನ 176 ಕೂಡ ಹೇಳಿದ್ರು. ಅದನ್ನ ಹೇಳ್ತಾ ಇದ್ದಾರೆ. ಎಜೆಂಡಾ ಏನು ಹೇಳ್ರಿ. 163 ಇಂಟರ್ಪ್ರಿಟ್ ಮಾಡ್ತಾರೆ, 176 ಅಜೆಂಡಾ ಏನಿದೆ ಅದನ್ನು ಹೇಳ್ಬೇಡಿ ಅಂತಂದ್ರೆ ಹೆಂಗೆ? ಅಜೆಂಡಾ ಏನಿದೆ ಓದ್ಬಿಡಿ ಒಂದ್ಸರಿ. ಓದಿಲ್ಲ ಸರ್ ನೀವು? ನಾ ಎಲ್ಲ ಓದ್ಕರೆ ಇವಾಗ ಬಂದ್ಬಿಟ್ಟಿದ್ದೀರಾ, ಅದಕ್ಕೆ ಹೇಳ್ತಾ ಇದ್ದೀರಾ ಅಜೆಂಡಾ ಓದಿ. ನೀವು ಮಹಾತ್ಮ ಗಾಂಧಿನೇ ತಗದಾಕ್ಬಿಟ್ಟು ಹೆಸರನ್ನ ಮಹಾತ್ಮ ಗಾಂಧಿ ಎಲ್ಲಿಂದ ಮಹಾತ್ಮ ಗಾಂಧಿ ಮನ್ರೇಗಾನೇ ಹಾಳು ಮಾಡಿ ರದ್ದು ಮಾಡಿ ಈಗ ಮಹಾತ್ಮ ಗಾಂಧಿ ಪ್ರತಿಮೆ ಕೂತಿದ್ದಾರೆ. ಯಾವ ನೈತಿಕತೆ ಇದೆ? ಯಾವ ನೈತಿಕತೆ ಇದೆ ಇವರಿಗೆ? ಯಾವ ನೈತಿಕತೆ ಇದೆ ನಿಮ್ಗೆ? ಯಾವ ಪ್ರಾಮಾಣಿಕತೆ ಇದೆ ನಿಮ್ಗೆ? ಅಲ್ಲ, ಮಹಾತ್ಮ ಗಾಂಧಿ ಅಲ್ಲ, ಚರ್ಚೆ ಮಾಡ್ಬೇಕಾದ್ರೆ ರಾಜ್ಯಪಾಲರ ಅಧಿಕಾರದ ಬಗ್ಗೆ ಚರ್ಚೆ ಮಾಡ್ಲಿ. ರಾಜ್ಯಪಾಲರ ಪ್ರಿವಿಲೇಜ್, ಅವ್ರ ಅಧಿಕಾರ, ಸಂವಿಧಾನ ನಾವು ಮಾತಾಡಕ್ ಅದನ್ನೇ ಕೇಳಿದೀವಿ. ನೀವು ಮಾತಾಡುವಾಗ ಕೇಳ್ತಿರೋದೇನು? ರಾಜ್ಯಪಾಲರ ಬಗ್ಗೆ ಮಾತಾಡೋದು. 163 ಕ್ಲಾಸ್ 1 ನಾವು ಕೇಳ್ತಿರೋದು ಆರ್ಟಿಕಲ್ 176 ಸನ್ಮಾನ್ಯ ಬೇಡ ಅಂತ ಹೇಳಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ರಾಜ್ಯಪಾಲರ ಭಾಷಣ ಬಗ್ಗೆ ಮಾತಾಡೋದಾ? ಅವರು ಸೂಚಿಸೋದು ರಾಜ್ಯಪಾಲರ ಭಾಷಣ ಬಗ್ಗೆನಾ, ಅಧಿಕಾರದ ಬಗ್ಗೆನಾ, ಅಥವಾ ರಾಜ್ಯಪಾಲರ ಬಗ್ಗೆನಾ? ಹೇಳ್ಬೇಕು.
ಅದನ್ನ ಬಗ್ಗೆ ನೀವ್ ಹೇಳ್ಬೇಕು. ಮಾತಾಡ್ತಿರೋದು? ನೀವ್ ಹೇಳ್ಬೇಕು, Presiding officer ಅವ್ರು ಹೇಳ್ಬೇಕು. ಕೂತ್ಕೊಳ್ತೇವೆ ಆಯ್ತು, ಇದ್ದೀವಿ. ಹೇಳ್ತೇನೆ ನಾನು. ನಾವು ಕೂತ್ಕೊಳ್ಳೋದು, ಅವ್ರು ಹಾಗೆ ಮಾತಾಡ್ಲಿಕ್ಕೆ ಆಯ್ತು, ಅವ್ರಿಗೆ ಬಿಡ್ತಾ ಚಾನ್ಸ್ ಇದ್ದೀವಿ. ಮಾತಾಡಿ, ಚಾನ್ಸ್ ಅವ್ರು ಮಾತಾಡ್ತಾರೆ. ಮಾತಾಡ್ಲಿಕ್ಕೆ ಆಯ್ತು, ಒಂದ್ ಸೆಕೆಂಡ್. ನೀವ್ ಹೇಳ್ಬೇಕು, ನೀವು ಕೂತಿರ್ಬೇಕು ಹೇಳಿ ನಾವು. ಕೇಳಿ. ನಿಮ್ಮನ್ನ ನಾವು ಹೇಳ್ತಿಲ್ಲ, ನಾವು ಆಯ್ತು, ಒಂದ್ ಸಭಾಧ್ಯಕ್ಷರು ಸೆಕೆಂಡ್. ಕೇಳ್ತಿದ್ದೀವಿ. ಕೂತ್ಕೊಳ್ಳಿ ಈಗ. ಪೊನ್ನಣ್ಣವ್ರೆ, ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ಅಲ್ಲಲ್ಲ, ಬರೀ ಆಯ್ತಪ್ಪ, ಹೇಳ್ದಕ್ಕೆ ನಿಮ್ಗೆ ಏನಾಗಿದೆ ಎಲ್ಲರಿಗೆ? ನಿಲ್ಲಪ್ಪ, ನಮ್ಗೆ ನಮಗೆ ಕಾನ್ಸ್ಟಿಟ್ಯೂಷನ್ ನಿಲ್ಲಿಗ ನಮ್ಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅರಿವಿಲ್ಲ. ಆಯ್ತು. ಈಗ ರಾಜ್ಯಪಾಲರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡಿ, ನಮ್ಗೆ ಗೊತ್ತಿಲ್ಲ. ಆಯ್ತು, ಅವ್ರು ಬಾಲಕೃಷ್ಣ. ಬೆಳಕು ಚೆಲ್ತವ್ರೆ ಚೆನ್ನಾಗಿ ಏನೇನ್ ಆಗ್ತದೆ, ಏನ್ ಬಾಲಕೃಷ್ಣ ಮಾಡ್ಬೇಕು ಅವರೇ ಅಂತ. ಕೂತ್ಕೊಳ್ಳಿ. ಅವ್ರು ಹೇಳ್ದಾಗೇನೆ ನಾನ್ ಅವಕಾಶ ಬೆಳಕು ಕೊಡೋರು ಚೆಲ್ಲಿಕ್ಕೆ ಹೆಂಗ್ ನಿಮ್ಮ ಮಾಡೋದು? ರೂಮಲ್ಲಿ ಕೂತ್ಕೊಂಡು ನೀವೇ ಚೆಲ್ಬೋದು. ಹೇಳಿದ್ರೆ ಕೂತ್ಕೊಳ್ಳಿ ಇಲ್ಲಿ ಕೆಲವು ನಿಯಮಗಳಿದೆ ಮಾತಾಡ್ಲಿಕ್ಕೆ. ಆಯ್ತು, ಹೇಳ್ಕೇಳಿ. ಆಯ್ತು, ಮಾತಾಡಬಹುದು ಅಂತ ಬಾಲಕೃಷ್ಣ ನೀವೇ ಅವರೇ, ಹೇಳಿದ್ದೀರಾ? ಆಯ್ತು. ದಯಮಾಡಿ ಅವ್ರು ಹೇಳ್ತಾರೆ ಅಂತ ನೀವು ನೀವೇ ದಯಮಾಡಿ ಏನ್ ಮಾತಾಡ್ತೀರಿ? ನಮ್ಗೆ ಗೊತ್ತಾಯ್ತಾ ಅದು ಏನೇನ್ ನಡೀತಾ ಅಂತ ಗೊತ್ತಿಲ್ಲ ನಿಮ್ಗೆ ಏನ್ ನಮ್ಗೆ. ಮಾತಾಡ ನನ್ಗೆ ನೀವು ಅರ್ಥ ಆಗುದಿಲ್ಲ. ಏನ್ ಮಾತಾಡ್ತೀರಿ ನೀವು? ನಿಮ್ಗೆ ಚೆನ್ನಾಗಿ ಮಾಹಿತಿ ಬೇಗ ಅಲ್ಲಿ ರೂಮಲ್ಲಿ ಕೂತು ಯಾವ ಮಾಹಿತಿ ಬೇಕಾದ ಕೇಳ್ಬಹುದು. ಇಲ್ಲಿ ಒಂದು ನಿಯಮ ಇದೆ. ನಿಲ್ಲಪ್ಪ, ಕೂತ್ಕೊಳ್ಳಿ ಇಲ್ಲಿ. ದೇವಡಿ ಓಲಿ ಒಂದ್ ಸೆಕೆಂಡ್. ಶಿವಲಿಂಗ ಅವ್ರೆ, ಪುನಃ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ವಿಚಾರ ನೀವೆಲ್ಲ ಮಾತಾಡಿ. ಕಾನ್ಸ್ಟಿಟ್ಯೂಷನ್ ಉಲ್ಲೇಖ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಉನ್ನತ ಅಧಿಕಾರಿಗಲ್ಲ. 73 ಅಂದ್ರೆ ಏನು ಒಂದ್ ಸೆಕೆಂಡ್. ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಾಗೆ ಕಾನ್ಸ್ಟಿಟ್ಯೂಷನ್ ಎಷ್ಟು ಕೂಡ ಓದ್ಬಹುದು, ಅದರ ಮಾಹಿತಿ ಎಲ್ಲವೂ ಕೂಡ ನೀವು ಕೊಡಿ. ಆದರೆ ರಾಜ್ಯಪಾಲ ಉನ್ನತ ಅಧಿಕಾರಿಗಲ್ಲ, ಅವರ ನಡವಳಿಕೆಯನ್ನು ಮತ್ತು ಅವರ ವಿಚಾರ ಇಲ್ಲಿ ಮಾತ್ರ ಅವಕಾಶ ಇರ್ತದೆ. ನಡವಳಿಕೆ ಅನ್ನು ನೀವು ಕಾನ್ಸ್ಟಿಟ್ಯೂಷನ್ ಬೇಕಾದ್ರೆ ಏನು ಕೂಡ ಅಭ್ಯಂತರ ಇಲ್ಲ. ಅದಕ್ಕೆ ಆ ರೀತಿಯಲ್ಲಿ ಮುಂದೆ ಹೋಗಿ ನೀವೆಲ್ಲ ಹೇಳಿದ್ದೀರಿ ಬೆಳಿಗ್ಗೆ, ಮತ್ತೆ ಚರ್ಚೆ ಆಯಿತು, ಮತ್ತೆ ಹೇಳಿದ್ದೇವೆ. ಸೊ ಅದರ ಬಗ್ಗೆ ಬೇರೆ ಮುಂದುವರಿಸಿ. ಅವ್ರು ಏನು ಹೇಳಿದ್ದಾರೆ, ಯಾವ ರೀತಿ ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್ ನೀವು ಉಲ್ಲೇಖ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಧನ್ಯವಾದಗಳು. ನಾನು ಈಗಾಗಲೇ ಅದನ್ನ ಹೇಳಿದ್ದೀನಿ. ರಾಜ್ಯಪಾಲರ ಬಗ್ಗೆ ಅತಿ ಹೆಚ್ಚು ಗೌರವ ಇದೆ, ಅವರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಮುಂದಕ್ಕೆ ಹೋಗಿ. ಅದೇ ಸಂವಿಧಾನದಿಂದ ಸೃಷ್ಟಿ ಆಗಿರುವಂತಹ ಹುದ್ದೆ ಪ್ರತಿಯೊಬ್ಬರು ನಾವು ಇಲ್ಲೋದು ಸಂವಿಧಾನದಿಂದ. ಸಂವಿಧಾನದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೀನಿ. ಅಂದಿನ ಗೃಹ ಸಚಿವರು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅವರ ಕಾನೂನು ಅಭಿಪ್ರಾಯವನ್ನು ಪಡೆದು ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಅದರಲ್ಲಿ ಎರಡು ಪ್ಯಾರಾವನ್ನು ಬಿಟ್ಟು ಹೋಗಿರ್ತಾರೆ, ಬಾಕಿ ಎಲ್ಲ ಓದಿರ್ತಾರೆ. ಇನ್ ರೆಸ್ಪಾನ್ಸ್ ದ ಯೂನಿಯನ್ ಹೋಮ್ ಮಿನಿಸ್ಟರ್ ಕ್ಲಾರಿಫೈಡ್ ದ ಸೆಟಲ್ಡ್ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ that the address of the head of state is a public declaration of the policy which the government proposes to follow in the ensuing year. The address is intended to look forward to governmental policy, legislative agenda, and not to serve as a platform for interpretation or historical commentary by the governor. ಅದರಿಂದ ಸರ್ಕಾರ ಏನಿದೆ ನೀತಿಗಳು ಅದನ್ನೇನು ಅಳವಡಿಸ್ತಾರೆ, ಮುಂದಕ್ಕೇನು ಅವರ ನಡೆ, ಮುಂದಕ್ಕೇನು ಕಾರ್ಯಕ್ರಮ, ಅದನ್ನ ಹೇಳೋದಂತ ಜವಾಬ್ದಾರಿ ಮತ್ತು ಕರ್ತವ್ಯ ರಾಜ್ಯಪಾಲರ ಮೇಲೆ ಇರ್ತದೆ 176 ನಲ್ಲಿ. ಹಾಗೂ ಈ ರೀತಿಯಾದಂತಹ ಭಾಷಣವನ್ನ ಓದದೇ ಇರುವಂತಹ ಸಂದರ್ಭದಲ್ಲಿ ಇದು ನ್ಯಾಯಾಲಯದ ತೀರ್ಪನ್ನು ಹೇಳ್ತಾ ಇದ್ದೀನಿ ನಾನು. By laying a copy of the governor's address on the table, the object of the address was substantially served. The members could become aware of the content of the address. ಅಧ್ಯಾಯ 5 ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾಡುವ ಭಾಷಣ ಮತ್ತು ನೀಡುವ ಸಂದೇಶ. ರೂಲ್ 19 ಆದ್ಮೇಲೆ ರೂಲ್ 20 ಇದೆ. ಚರ್ಚೆಯ ವ್ಯಾಪ್ತಿ ಅಂದ್ರೆ ಅವರ ಭಾಷಣದ ಮೇಲೆ ಮಾಡೋ ಭಾಷಣ, ಅಂತ ಭಾಷಣದ ಸಂಬಂಧದಲ್ಲಿ ವಂದನಾರ್ಪಣೆಯ ಸೂಚಕವಾದ ನಿರ್ಣಯವನ್ನು ಒಬ್ಬರು ಸದಸ್ಯರು ಮಂಡಿಸಿ ಇನ್ನೊಬ್ಬರು ಸದಸ್ಯರು ಅದನ್ನು ಅನುಮೋದಿಸಿದ ತರುವಾಯ ಆ ಭಾಷಣದಲ್ಲಿ ಪ್ರಸ್ತಾವಿಸಿರುವ ವಿಷಯಗಳ ಬಗ್ಗೆ, ಬಹಳ ಇಂಪಾರ್ಟೆಂಟ್, ಆ ಭಾಷಣದಲ್ಲಿ ಪ್ರಸ್ತಾಪಿಸಿರುವ ವಿಷಯಗಳ ಬಗ್ಗೆ ಅಂತ ದಿನಗಳಂದು ಯಾವುದೇ ದಿನದ ಯಾವುದೇ ಸಮಯದಲ್ಲಿ ಚರ್ಚಿಸುವ ಸ್ವಾತಂತ್ರ್ಯ ಅಂದ್ರೆ ಇದನ್ನ ಬಿಟ್ಟು ಹೋಗಿಲ್ಲ ಅಂತ. ಇನ್ನೊಂದಿದೆ ರೂಲ್ 327 ಅಲ್ಲಿ ನಾನು ಮಾತನಾಡುವಾಗ ಪಾಲಿಸಬೇಕಾದ ನಿಯಮಗಳು. ಅದರಲ್ಲಿ 327(6) ಚರ್ಚೆಯ ಮೇಲೆ ಪ್ರಭಾವ ಬೀರುವುದಕ್ಕಾಗಿ ರಾಜ್ಯಪಾಲರ ಹೆಸರನ್ನು ಉಪಯೋಗಿಸತಕ್ಕದ್ದಲ್ಲ. ರೂಲ್ 10 ಸಬ್ರೂಲ್ 10 ರಾಷ್ಟ್ರಾಧ್ಯಕ್ಷರು ಅಥವಾ ರಾಜ್ಯಪಾಲರ ಅಥವಾ ಯಾವುದೇ ನ್ಯಾಯಾಲಯದ ನಡವಳಿಯನ್ನು ಕುರಿತು ಆರೋಪಿಸತಕ್ಕದ್ದಲ್ಲ ಅಥವಾ ಚರ್ಚೆಯನ್ನು ಪರಿಣಾಮಕಾರಿ
ಸಂದರ್ಭಗಳನ್ನ ನಮ್ಮ ಕಾನೂನು ಭಾಷೆಯಲ್ಲಿ ನೋ ಮೋರ್ ರೆಸಿಂಟ್. ಇದೇನಾಗಿದೆ ಈ ಪ್ರಕರಣದಲ್ಲಿ, ಇದು ವೆಸ್ಟ್ ಬೆಂಗಾಲ್ ನಲ್ಲಿ ನಡೆದಂತ ಪ್ರಕರಣ. ಬೈ ಲೇಯಿಂಗ್ ಅ ಕಾಪಿ ಆಫ್ ದಿ ಗವರ್ನರ್ಸ್ ಅಡ್ರೆಸ್ ಆನ್ ದ ಟೇಬಲ್, ದಿ ಆಬ್ಜೆಕ್ಟ್ ಆಫ್ ದ ಅಡ್ರೆಸ್ ವಾಸ್ ಸಬ್ಸ್ಟಾನ್ಷಿಯಲಿ ಸರ್ವ್ಡ್ ಅಂಡ್ ದ ಮೆಂಬರ್ಸ್ ಕುಡ್ ಬಿಕಮ್ ಅವೇರ್ ಆಫ್ ದಿ ಕಂಟೆಂಟ್ಸ್ ಆಫ್ ದಿ ಅಡ್ರೆಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.